ಆ ದಿನ ಗೆಳೆಯ ರವಿ ಮನೆಗೆ ಹೋಗಿದ್ರು. ಆ ಕ್ಷಣವೇ ಎದುರು ಮನೆಯಲ್ಲಿ ಒಬ್ಬ ಸುಂದರ ಹುಡುಗಿ ಕಂಡ್ಲು. ಆ ಕ್ಷಣವೇ ಈ ಹೃದಯದಲ್ಲಿ ಏನೋ ಒಂದು ಹಲ್ಚಲ್ ಆಯಿತು. ಅಷ್ಟೇ ನೋಡಿ, 19 ವರ್ಷದ ಈ ಹುಡುಗನ ಎದೆಯಲ್ಲಿ ಏನೋ ಹೊಸದೇನೋ ಆಯಿತು ಅನ್ನುವ ಹಾಗೆ ಫೀಲಿಂಗ್ ಶುರುವಾಯಿತು. ಆದರೆ 14 ವರ್ಷದ ಆ ಹುಡುಗಿಗೆ ಈ ಹುಡುಗ ಯಾರು, ಹಿಂಗ್ಯಾಕೆ ನೋಡ್ತಾ ಇದ್ದಾನೆ, ಈ ರೀತಿಯ ಯಾವುದೇ ಪ್ರಶ್ನೆಗಳು ಇರಲಿಲ್ಲ. ಏನೋ ಆಗ್ತಾ ಇದೆ ಅನ್ನುವ ಸಣ್ಣ ಪುಟ್ಟ ಡೌಟ್ ಕೂಡ ಇರಲಿಲ್ಲ. ಆದರೆ ಯಾವಾಗ ಆ ಕಾಲೇಜು ಹುಡುಗ ನಿತ್ಯವೂ ಹಿಂದೆ ಬಿದ್ನೋ ಆಗಲೇ ನೋಡಿ ಏನೋ ಆಗ್ತಾ ಇದೆ ಅನ್ನುವ ಫೀಲಿಂಗ್ ಬರ್ತಾ ಹೋಯಿತು. ಇದು ಸಿನಿಮಾ ಕಥೆಯಲ್ಲ, ಸಿನಿಮಾ ಆಗೋ ಎಲ್ಲ ಗುಣ ಇರೋ ರಿಯಲ್ ಕತೆ. ನವರಸ ನಾಯಕ ಜಗ್ಗೇಶ್ ಪರಿಮಳ ಅವರ ರಿಯಲ್ ಲವ್ ಸ್ಟೋರಿನೇ ಇದು. ಈ ಸ್ಟೋರಿ ಇತರರಿಗೆ ಸ್ಫೂರ್ತಿ ಆಗುತ್ತೋ ಇಲ್ವೋ, ಆದರೆ ನಿಜವಾದ ಪ್ರೀತಿ ಹೀಗೆ ಇರುತ್ತೆ ಅನ್ನುವ ವಿಷಯ ಈ ಸ್ಟೋರಿಯಲ್ಲಿದೆ. ಜಗ್ಗೇಶ್ ಅವ್ರಿಗೆ ಆಗಿನ್ನೂ 19 ವರ್ಷ, ಕಾಲೇಜ್ಗೆ ಹೋಗ್ತಾ ಇದ್ರು. ಹೈಪರ್ ಎನರ್ಜಿ ಇದ್ದ ಟೈಮ್ ಅದು. ಗೆಳೆಯ ರವಿ ಮನೆಗೆ ಹೋಗುವ ಅಭ್ಯಾಸವೂ ಇತ್ತು. ಹಾಗೆ ಒಂದಿನ ಗೆಳೆಯ ರವಿ ಮನೆಗೆ ಹೋಗಿದ್ರು. ಎದುರು ಮನೆಯಲ್ಲಿ ತಮಿಳು ಫ್ಯಾಮಿಲಿ ಕೂಡ ಇತ್ತು. ಆದರೆ ಆ ಮನೆಯಲ್ಲಿ ಜಗ್ಗೇಶ್ ಅವರಿಗೆ ಒಂದು ವಿಷಯ ಹೆಚ್ಚು ಇಷ್ಟ ಆಯಿತು. ಅದು ಬೇರೆ ಏನೂ ಅಲ್ಲ, ಶಾಲೆಗೆ ಹೋಗುವ ಪರಿಮಳ ಅವರೇ ಆಗಿದ್ರು. ಅದು ಯಾಕೋ ಏನೋ ಜಗ್ಗೇಶ್ ಅವ್ರಿಗೆ ಶಾಲೆಗೆ ಹೋಗ್ತಾ ಇದ್ದ ಪರಿಮಳ ಇಷ್ಟ ಆಗಿದ್ರು. ಆಗಲೇ ನೋಡಿ ಜಗ್ಗೇಶ್ ಓಡಾಟ ಜಾಸ್ತಿ ಆಗಿದ್ದು. ಜಗ್ಗೇಶ್ ಅವ್ರಿಗೆ ಪರಿಮಳ ಅವರು ಇಷ್ಟ ಆಗಿದ್ರು. ಅದಕ್ಕೇನೆ ಫ್ರೆಂಡ್ ಮಾಡ್ಕೊಳ್ಬೇಕು ಅಂತ ಓಡಾಡಿದ್ರು. ಪರಿಮಳ ಹಿಂದೆ ಹೋಗ್ತಾ ಇದ್ರು. ನಾನು ನಿನ್ನ ಫ್ರೆಂಡ್ ಆಗಬೇಕು ಅಂತ ಹೇಳ್ತಾ ಇದ್ರು. ಕನ್ನಡ ಬರದೇ ಇರೋ ಪರಿಮಳ ಅವರಿಗೆ ಏನು ಹೇಳಬೇಕೋ ತಿಳಿಯಲೇ ಇಲ್ಲ. ಜಗ್ಗೇಶ್ ಕೊಟ್ಟ ಲೆಟರ್ ತೆಗೆದುಕೊಂಡ್ರು. ಆದರೆ ಜಗ್ಗೇಶ್ ಅವರು ಲೆಟರ್ ಏನೋ ಬರೆದಿದ್ರು, ಅದರಲ್ಲಿ ತಮ್ಮ ಹೆಸರು ಹಾಕಿರಲಿಲ್ಲ. ಈ ಲೆಟರ್ ಕೊಟ್ಟ ಮೇಲೆ ರಿಪ್ಲೈ ಕೊಡುವಂತ ಪರಿಮಳ ಹಿಂದೆ ಬಿದ್ರು. ಅದಕ್ಕೆ ಒಂದಿನ ಪರಿಮಳ ಹೇಳಿದ್ರು, ನಾನು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಸಿಗು ಅಂತಲೇ ಹೇಳಿದ್ರು. ಪರಿಮಳ ಅವರು ಕರೆದಿದ್ದಕ್ಕೆ ಜಗ್ಗೇಶ್ ಆ ಬ್ರಿಡ್ಜ್ ಕಡೆಗೆ ಹೋದ್ರು. ಆಗ ಪರಿಮಳ ಅವರು ಇಂಗ್ಲಿಷ್ನಲ್ಲಿ ಸಿಕ್ಕಾಪಟ್ಟೆ ಬೈದ್ರು. ಯಾವುದೇ ಹೋಪ್ ಇಟ್ಕೊಳ್ಬೇಡ ಅಂತಲೇ ಹೇಳಿದ್ರು. ಅದನ್ನ ಕೇಳಿದ ಜಗ್ಗೇಶ್ ಅವರು ಬೇಸರದಲ್ಲಿಯೇ ಗೆಳೆಯ ರವಿಗೆ ಹೇಳಿದ್ರು. ಅವಳು ಸಿಕ್ಕಾಪಟ್ಟೆ ಮಾತನಾಡಲು, ಆದರೆ ಐ ಲವ್ ಯು ಅಂತ ಮಾತ್ರ ಹೇಳಿಲ್ಲ ಅನ್ನುವ ವಿಷಯವನ್ನ ಗೆಳೆಯ ರವಿ ಮುಂದೆ ಹೇಳಿದ್ರು. ಈ ಘಟನೆ ಆಗಿ ಸುಮಾರು 2-3 ತಿಂಗಳ ಬಳಿಕ ಪರಿಮಳ ಅವರು ಜಗ್ಗೇಶ್ ಅವರನ್ನ ನೋಡಿ ನಕ್ಬಿಟ್ರು. ಅಷ್ಟೇ ನೋಡಿ, ಜಗ್ಗೇಶ್ ಅವರ ಖುಷಿಗೆ ಪಾರವೇ ಇಲ್ಲ. ಇದು ತೀವ್ರವಾದ ಲವ್ಗೆ ಕಾರಣವೂ ಆಯಿತು. ಜಗ್ಗೇಶ್ ಮತ್ತು ಪರಿಮಳ ಅವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದರು. ಅದು ರಿಜಿಸ್ಟರ್ ಮದುವೆ ಆಗಿದ್ರು. ಆದರೆ ಇವರ ಮದುವೆಯನ್ನ ಎರಡೂ ಮನೆಯವರು ಒಪ್ಕೊಳ್ಳೇ ಇಲ್ಲ. ಪರಿಮಳ ಅವರ ಮನೆಯವರು ಚೆನ್ನೈಗೆ ಹೋದ್ರು. ಮಗಳು ಪರಿಮಳ ಅವರನ್ನ ಕರೆದುಕೊಂಡು ಹೋದ್ರು. ಈ ರೀತಿ ಆದ್ಮೇಲೆ ಜಗ್ಗೇಶ್ ಮತ್ತು ಪರಿಮಳ ದೂರವೇ ಉಳಿದ್ರು. ಹೆಚ್ಚು ಕಡಿಮೆ 1 ವರ್ಷವೇ ಆಗಿತ್ತು. ಆದ್ರೆ ತಮ್ಮನ ಜನ್ಮದಿನಕ್ಕೆ ಪರಿಮಳ ಬೆಂಗಳೂರಿಗೆ ಬಂದಿದ್ರು. ಈ ವಿಷಯ ತಿಳಿದ ಜಗ್ಗೇಶ್ ಸಹೋದರ ಕೋಮಲ್ ಕೈಯಲ್ಲಿ ಒಂದು ಲೆಟರ್ ಬರೆಸಿದ್ರು. ಆ ಲೆಟರ್ನಿಂದ ಜಗ್ಗೇಶ್ ಮತ್ತು ಪರಿಮಳ ಮತ್ತೆ ಕನೆಕ್ಟ್ ಆದ್ರು. ಪರಿಮಳ ಮತ್ತು ಜಗ್ಗೇಶ್ ಮತ್ತೆ ಕನೆಕ್ಟ್ ಏನೋ ಆದ್ರು. ಆದ್ರೆ ಕೇಸ್ ಕೋರ್ಟ್ಗೆ ಹೋಯ್ತು. ಅಷ್ಟೊತ್ತಿಗಾಗಲೇ ಜಗ್ಗೇಶ್ ಅವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಆದರೂ ಜಗ್ಗೇಶ್ ಅವರಿಗೆ ತಮ್ಮ ಪ್ರೀತಿ ಮೇಲೆ ನಂಬಿಕೆ ಇತ್ತು. ಜಡ್ಜ್ ಮುಂದೆ ಪರಿಮಳ ಅವರು, ನನಗೆ ಬೇರೆ ಯಾರೂ ಬೇಡ, ಜಗ್ಗೇಶ್ ಅವರೇ ಬೇಕು ಅಂತಲೇ ಹೇಳಿದ್ರು. ಇದನ್ನ ಕೇಳಿದ ನ್ಯಾಯಾಧೀಶರು ಇವರ ಈ ಪವಿತ್ರ ಪ್ರೀತಿಗೆ ಅಸ್ತು ಅಂದ್ರು. ಹೀಗೆ ಜಗ್ಗೇಶ್ ಮತ್ತು ಪರಿಮಳ ಅವರ ಪ್ರೀತಿ ಸಕ್ಸಸ್ ಆಯಿತು. ಯತಿರಾಜ್ ಮತ್ತು ಗುರುರಾಜ್ ಹುಟ್ಟಿದ್ರು. ನಟ ಗುರುರಾಜ್ ಅವರಿಗೆ ಮದುವೆ ಆಗಿದೆ, ಮಗು ಕೂಡ ಇದೆ. ಜಗ್ಗೇಶ್ ಅವರು ತಮ್ಮ ಮೊಮ್ಮಗ ಅರ್ಜುನ್ ಜೊತೆಗೆ ಸಾಕಷ್ಟು ಟೈಮ್ ಕಳೀತಾರೆ. ಇನ್ನುಳಿದಂತೆ ತಮ್ಮ ಈ ಲವ್ ಸ್ಟೋರಿಯನ್ನ ಸಿನಿಮಾ ಮಾಡಬೇಕು ಅಂತ ಜಗ್ಗೇಶ್ ಯೋಚನೆ ಮಾಡಿರೋದು ಇದೆ ಅಂತಲೇ ಹೇಳ್ಬೋದು.